ಆತ್ಮೀಯರೇ, ಪರಮಪೂಜ್ಯ ಫುಲ್ಟನ್ ಜಿ ಶೇನ್ ಇವರು ಒಬ್ಬ ಪ್ರಸಿದ್ಧ ಪ್ರಬೋಧಕರಾಗಿದ್ದರು. ಕಥೋಲಿಕ ಧರ್ಮಸಭೆಯಲ್ಲಿ ಒಬ್ಬ ಧರ್ಮಾಧ್ಯಕ್ಷ ಪ್ರಸಿದ್ಧರಾಗಿ ದೈವವಾಕ್ಯವನ್ನು ಬೋಧಿಸುವಂತಹ ಟಿವಿಗಳಲ್ಲೂ ರೇಡಿಯೋಗಳಲ್ಲೂ ಪ್ರಬೋಧನೆಗಳು ಬಂತಂದರೆ ಅದು ಇವರದಾಗಿತ್ತು. ಇವರು ಒಂದು ಬಾರಿ ಶಸ್ತ್ರಚಿಕಿತ್ಸೆಗಾಗಿ ಹೋಗೋಕೆ ಮುಂಚೆ ಇವರ ಬಳಿ ರಿಪೋರ್ಟ್ಗಳು ಹೋಗಿ ಈ ಒಂದು ಪ್ರಶ್ನೆ ಕೇಳಿದ್ರಂತೆ. ಧರ್ಮಾಧ್ಯಕ್ಷರೇ, ವಿಶ್ವಾಸದ ಬಗ್ಗೆ ನೀವು ತುಂಬ ಮಾತಾಡಿದ್ದೀರಾ. ಏನೀಗ ಈ ಒಂದು ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇದ್ದೀರಾ, ಆಪರೇಷನ್ಗೆ ಹೋಗ್ತಾ ಇದ್ದೀರಾ. ಒಂದು ವೇಳೆ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನಿಮ್ಗೆ ಏನಾದರೂ ಆದರೆ ಏನಂತೀರ ನೀವು, ನಿಮ್ಮ ಅನಿಸಿಕೆ ಏನು ಅಂತ ಸಾವಿನ ಬಗ್ಗೆ ಒಂದು ರೀತಿ ಅವರು ಕೇಳಿದ್ರಂತೆ. ಅದಕ್ಕೆ ಧರ್ಮಾಧ್ಯಕ್ಷರು ಹೇಳಿದ್ರಂತೆ, ಸತ್ತರೆ ನಾನು ದೇವರೊಡನೆ ಇರ್ತೇನೆ, ಜೀವಿಸಿದರೆ ದೇವರಿಗಾಗಿ ಜೀವಿಸ್ತೇನೆ ಅಂತ ಹೇಳಿದ್ರಂತೆ. ಎಂತಹ ಒಂದು ಮಾತಲ್ವಾ? ಸತ್ತರೆ ದೇವರೊಡನೆ ಜೀವಿಸ್ತೇನೆ, ಜೀವಿಸಿದ್ರೆ ದೇವರಿಗಾಗಿ ಜೀವಿಸ್ತೇನೆ. ಹೌದು ಆತ್ಮೀಯರೇ, ಸಾವು ಎಲ್ಲರಿಗೂ ಭಯವನ್ನು ಮೂಡಿಸುತ್ತದೆ. ಆದರೆ ವಿಶ್ವಾಸ ನಮಗೆ ನಂಬಿಕೆಯನ್ನು ಹೆಚ್ಚುತ್ತದೆ. ಹಲವಾರು ಜನ ಇಡೀ ರಾತ್ರಿನೇ ನಿದ್ದೆನೇ ಇಲ್ಲ ಫಾದರ್ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಯಾಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ತುಂಬ ಭಯ ಆಗತ್ತೆ, ಸಾವಿನ ಬಗ್ಗೆ ಯೋಚನೆಗಳು ಜಾಸ್ತಿ, ಚಿಂತನೆಗಳು ಜಾಸ್ತಿ ಫಾದರ್ ಅಂತ ಹೇಳ್ತಾರೆ. ಅವರಿಗೆಲ್ಲ ಈ ಒಂದು ಕಿರುಕತೆ ಈಗೋ ಧರ್ಮಾಧ್ಯಕ್ಷರಾದ ಫುಲ್ಟನ್ ಜಿ ಶೇನ್ ಅವರ ಜೀವನ ನಮಗೆ ಭರವಸೆ ನೀಡುತ್ತದೆ. ನಮಗೆ ಸಾವಿನ ಬಗ್ಗೆ ಭಯ ಬರುವಾಗ ಭಯನೇ ಪಡಬೇಡಿ ಅಂತ ಹೇಳಕ್ಕಾಗಲ್ಲ, ಎಲ್ಲರಿಗೂ ಭಯ ಆಗತ್ತೆ. ಆದರೆ ಭಯ ಬರುವಾಗ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ, ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋಣ. ಪ್ರಿಯರೇ, ಸತ್ತರೆ ದೇವರೊಡನೆ ಜೀವಿಸ್ತೇವೆ, ಜೀವಿಸಿದರೆ ದೇವರಿಗಾಗಿ ಜೀವಿಸೋಣ. ಲೆಟ್ಸ್ ಸ್ಪ್ರೆಡ್ ಹೋಪ್, ಭರವಸೆಯನ್ನು ಹಂಚೋಣ. ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯ ದಿನವಾಗಲಿ.